ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಇವತ್ತು ಹೆಸರುಬೇಳೆ ಪಾಯಸನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸುಲಭವಾಗಿ ಮಾಡೋವಂಥ ಪಾಯಸ, ತುಂಬ ರುಚಿಯಾಗಿರುತ್ತೆ. ಒಂದು ಚುಕ್ ಬಾಂಡಿಗೆ ಒಂದು ಚುಕ್ ಲೋಟದಲ್ಲಿ ಅರ್ಧ ಲೋಟ ಅಕ್ಕಿನ ಕೆಂಪಗಾಗಂಗೆ ಹುರ್ಕೊಳ್ಳೋಣ. ಸಿಹಿಬಾರ್ದು, ಸ್ವಲ್ಪ ಕೆಂಪಗಾರೆ ಸಾಕು. ಹುರ್ಕೊಂಡು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಕೆಂಪಗಾಗಿದೆ, ಇಷ್ಟಾದರೆ ಸಾಕು. ಇದೊಂದು ಪ್ಲೇಟಿಗೆ ತಗೊಳ್ಳೋಣ. ಈಗ ಅದೇ ಲೋಟದಲ್ಲಿ ಒಂದು ಕಾಲು ಲೋಟ ಹೆಸರು ಬೇಳೆನ ಹಾಕ್ಕೊಂಡು ಅದನ್ನು ಕೆಂಪಗಾಗಂಗೆ ಹುರ್ಕೊಳ್ಳೋಣ. ಸೊ ಸಣ್ಣ ಉರಿಲಿ ಹುರ್ಕೊಳ್ಳಿ, ಸಿಹಿಬಾರ್ದು. ಸೊ ಈ ಥರ ನೀಟಾಗಿ ಹುರ್ಕೊಂಡು ಎಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದನ್ನು ತಣ್ಣಗಾದ್ಮೇಲೆ 1 ಅವರ್ ನೆನೆಸೋಣ. ಬಿಸಿ ಹಾಕಬೇಡಿ. ನೀವು ತಣ್ಣಗಾದ್ಮೇಲೆ ಇದಕ್ಕೆ ನೀರು ಹಾಕಿ, ಒಂದು ಬಟ್ಲಿಗೆ ಹಾಕಿ ನೀರು ಹಾಕಿ ನೆನೆ ಹಾಕಿ. ಆಮೇಲೆ 2 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡು ಇದಕ್ಕೆ ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ಳೋಣ. ಸೊ ನಾನು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಜಾಸ್ತಿ ಹಾಕ್ಕೊಂಡಿದ್ದೀನಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಸೊ ಈಗ ಚೆನ್ನಾಗಿ ಆಮೇಲೆ ಇಷ್ಟು ಹುರ್ಕೊಂಡ್ರೆ ಸಾಕು. ಇದನ್ನು ಒಂದು ಪ್ಲೇಟ್ಗೆ ತಗೊಳ್ಳೋಣ. ಆಮೇಲೆ ಇದೇ ತುಪ್ಪಕ್ಕೆ 1 ಬಟ್ಲು ಶಾವಿಗೆ ಹಾಕ್ಕೊಳ್ಳೋಣ. ಇದು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಚೆನ್ನಾಗಿರುತ್ತೆ ಅಂತ ಹಾಕೋತಾ ಇದ್ದೀನಿ. ಇದು ಅಷ್ಟೇ, ಕೆಂಪಗಾರೆ ಸಾಕು, ತುಂಬ ಸೀಸೋದು ಬೇಡ. ಚೆನ್ನಾಗಿ ಕೈ ಆಡಿಸ್ತಾ ಇರಿ. ಸೊ ಇದು ನೆನ್ಸಕ್ಕೆ ಇಟ್ಟಿದ್ದೀನಿ. ಈಗ 1 ಅವರ್ ನೆಂದಿರೋ ಬೇಳೆನೂ ಮತ್ತು ಅಕ್ಕಿನೂ ನಾನು ಜಾರ್ಗೆ ಹಾಕ್ಕೊಂಡು ದಪ್ಪಕ್ಕೆ ರುಬ್ಕೋತೀನಿ. ಇದಕ್ಕೆ ಒಂದು ಹಿಡಿಯಷ್ಟು ಕಾಯಿ ತುರಿ ಹಾಕ್ಕೊಳ್ಳೋಣ. ಸೊ ಕಾಯಿ ತುರಿ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ. ಆಮೇಲೆ 2 ಯಾಲಕ್ಕಿ ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ಳೋಣ. ಸೊ ನೋಡಿ, ತರಿ ಇದೆ, ತುಂಬ ಪೇಸ್ಟ್ ಮಾಡ್ಕೋಬೇಡಿ. ಇದನ್ನು ಒಂದು ಯಾವ್ದಾದ್ರು ಒಂದು ಪಾತ್ರೆಗೆ ಇದನ್ನೆಲ್ಲ ಹಾಕ್ಕೊಳ್ಳಿ. ನಾನಿಲ್ಲಿ ಚಿಕ್ಕ ಪಾತ್ರೆ ಹಾಕ್ಕೊಂಡ್ಬಿಟ್ಟಿದ್ದೆ, ಆಮೇಲೆ ದೊಡ್ಡದಕ್ಕೆ ಶಿಫ್ಟ್ ಮಾಡ್ಕೊತೀನಿ. ಸೊ ನೀವು ಆ ಥರ ಎಡವಟ್ಟು ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದೇ ಸತಿ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳಿ. ಇದು ಗಟ್ಟಿ ಇರುತ್ತೆ. ಮತ್ತು ಜಾರನ್ನ ತೊಳೆದಿದ್ದ ನೀರು ಸಹ ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಆದಷ್ಟು ತಿರ್ಗಿಸ್ಕೊಳ್ಳೋಣ. ಆಮೇಲೆ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಟಚ್ ಮಾಡಿ. ನನ್ನ ಚಾನಲ್ಗೆ ಹಾಕೋ ವೀಡಿಯೋ ನಿಮಗೆ ಬರುತ್ತೆ ಫಸ್ಟಾಗಿ. ಆಮೇಲೆ 2 ಲೋಟ ನಾನು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಬೆಲ್ಲ ಕೂಡ ಹಾಕ್ಕೋಬೋದು ನೀವು. ಆಮೇಲೆ ಇದು ಮನೇಲಿ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಆಮೇಲೆ ಎಲ್ಲೂ ಮಧ್ಯದಲ್ಲಿ ಸ್ಕಿಪ್ ಮಾಡ್ದಲೇ ನೋಡಿ ಫ್ರೆಂಡ್ಸ್. ಆಮೇಲೆ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ. ತಳ ಹಿಡಿದು ಬಿಡುತ್ತೆ. ತಳ ಹಿಡಿದಂಗೆ ನೀಟಾಗಿ ತಿರುಗಿಸ್ಕೊತಾ ಇರಬೇಕು. ಈಗೆಲ್ಲ ಗಟ್ಟಿಯಾಗಿದೆ ನೋಡಿ. ಈ ಟೈಮಲ್ಲಿ ನಾವು ಗೋಡಂಬಿ ದ್ರಾಕ್ಷಿ ಶಾವಿಗೆ ಏನು ಹುರ್ಕೊಂಡಿದ್ವೋ ಅದೆಲ್ಲ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಆಮೇಲೆ ಈ ವಿಡಿಯೋ ಎಂಡಲ್ಲಿ ನಾನು ಶಾವಿಗೆ ಪಾಯಸ ಮಾಡಿರೋದು ಕೂಡ ಒಂದು ವಿಡಿಯೋ ಹಾಕಿದ್ದೀನಿ. ಈ ವಿಡಿಯೋ ಎಂಡಲ್ಲಿ ಬರುತ್ತೆ, ಅದನ್ನು ಟಚ್ ಮಾಡಿ ಆ ವಿಡಿಯೋದೊಳಗಡೆ ಹೋಗ್ತೀರಾ. ತುಂಬ ಚೆನ್ನಾಗಿದೆ, ಅದನ್ನು ಒಂದು ಸತಿ ಟ್ರೈ ಮಾಡಿ. ತುಂಬ ಇಷ್ಟಪಡ್ತೀರಾ ಆ ಪಾಯಸನೂ ಕೂಡ, ಹಾಲು ಖೀರು. ಆಮೇಲೆ ಈಗ ಎರಡು ಸ್ಪೂನಷ್ಟು ನಾನು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಸೊ ಬಿಸಿಯಾಗಿ ರುಚಿಯಾಗಿರೋ ಹೆಸರುಬೇಳೆ ಪಾಯಸ ರೆಡಿಯಾಗಿದೆ. ಸೇಮ್ ಇದೇ ಥರ ಒಂದು ಸತಿ ಮಾಡಿ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ಹೇಳೋದು ಮರಿಬೇಡಿ ಫ್ರೆಂಡ್ಸ್. ಸೊ ಒಂದು ಸತಿ ಟ್ರೈ ಮಾಡಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್.